ಹೆಲೋ ಗೈಸ್, ಇಂದಿನ ವಿಡಿಯೋದಲ್ಲಿ ವಚನಗಳು ಮತ್ತು ಲಿಂಗಗಳು ಎಂದರೇನು ಅಂತ ನೋಡೋಣ ಬನ್ನಿ. ವಚನಗಳಲ್ಲಿ ಎರಡು ವಿಧಗಳು. ಅವುಗಳೆಂದರೆ ಏಕವಚನ, ಬಹುವಚನ. ಅಂದರೆ ಲೈಕ್ ಇನ್ ಇಂಗ್ಲೀಷ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಓಕೆ, ವಚನ ಎಂದರೆ ಏನು ಅಂದರೆ ವಚನ ಎಂದರೆ ಸಂಖ್ಯೆ ಎಂದು ಅರ್ಥ. ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ವಚನಗಳು ಎಂದು ಹೇಳಲಾಗಿದೆ. ಮೊದಲನೇದಾಗಿ ಏಕವಚನ. ಏಕವಚನ ಎಂದರೆ ಒಂದು ವಸ್ತು ಅಥವಾ ವ್ಯಕ್ತಿಯನ್ನು ಹೇಳುವ ಶಬ್ದಗಳನ್ನು ಏಕವಚನ ಎನ್ನಲಾಗಿದೆ. ಅಂದರೆ ಒಂದು ಮಾತ್ರ ಸೂಚಿಸಬೇಕು, ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸಬಾರ್ದು. ಅಂತಹ ಶಬ್ದಗಳನ್ನು ಏಕವಚನ ಎನ್ನಲಾಗಿದೆ. ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಗಳನ್ನು ಹೇಳುವ ಶಬ್ದಗಳನ್ನು ಬಹುವಚನ ಎಂದು ಕರೆಯುತ್ತಾರೆ. ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಗಳನ್ನು ಹೇಳುವ ಶಬ್ದಗಳನ್ನು ಬಹುವಚನ ಎಂದು ಕರೆಯುತ್ತಾರೆ. ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು, 2 ಅಥವಾ 3, 4, 4ಕ್ಕಿಂತ ಜಾಸ್ತಿ ಎಷ್ಟಾದರೂ ಆಗಿರ್ಬೋದು, 100, ಅದನ್ನು ಬಹುವಚನ ಎನ್ನಲಾಗಿದೆ. ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಗಳನ್ನು ಹೇಳುವ ಶಬ್ದಗಳನ್ನು ಬಹುವಚನ ಎಂದು ಕರೆಯುತ್ತಾರೆ. ಉದಾಹರಣೆ ನೋಡೋದಾದರೆ ಏಕವಚನ, ಬಹುವಚನ: ಮರ, ಮರಗಳು; ಮಗು, ಮಕ್ಕಳು; ಜನ, ಜನರು ಅಥವಾ ಜನಗಳು; ಹಣ್ಣು, ಹಣ್ಣುಗಳು; ಅಜ್ಜ, ಅಜ್ಜಂದಿರು; ಪುಸ್ತಕ, ಪುಸ್ತಕಗಳು; ಹುಡುಗ, ಹುಡುಗರು; ಮನೆ, ಮನೆಗಳು; ಹುಡುಗಿ, ಹುಡುಗಿಯರು; ಪ್ರಾಣಿ, ಪ್ರಾಣಿಗಳು. ಏಕವಚನ ಅಂದರೆ ಒಂದೇ ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸಬೇಕು. ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ಸೂಚಿಸಬೇಕು. ಇದಾಗಿತ್ತು ವಚನಗಳು. ಲಿಂಗಗಳು ಅಂದರೇನು ಅಂತ ನೋಡೋಣ ಬನ್ನಿ. ಕನ್ನಡ ವ್ಯಾಕರಣದಲ್ಲಿ ನಾಮಪದಗಳು ಪುರುಷ, ಸ್ತ್ರೀ ಅಥವಾ ನಿರ್ಜೀವ ವ್ಯತ್ಯಾಸವನ್ನು ತಿಳಿಸುವ ವರ್ಗೀಕರಣವನ್ನು ಲಿಂಗಗಳು ಎನ್ನಲಾಗಿದೆ. ಅಂದರೆ ಪುರುಷ, ಸ್ತ್ರೀ ಅಥವಾ ನಿರ್ಜೀವ ಮೂರರ ಮಧ್ಯೆ ವ್ಯತ್ಯಾಸವನ್ನು ತಿಳಿಸುವ ವರ್ಗೀಕರಣವನ್ನು ಲಿಂಗಗಳು ಎನ್ನಲಾಗಿದೆ. ಲಿಂಗಗಳ ವಿಧಗಳು. ಲಿಂಗಗಳಲ್ಲಿ ಒಟ್ಟು 3 ವಿಧಗಳು. ಅವುಗಳೆಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಎಂದರೇನು ಅಂತ ನೋಡೋಣ ಬನ್ನಿ. ಪುರುಷರನ್ನು ಕುರಿತು ಹೇಳುವ ಶಬ್ದಗಳು ಪುಲ್ಲಿಂಗ. ಅಂದರೆ ಯಾವ ಶಬ್ದ ನಾವು ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥ ಕೊಡುತ್ತದೆಯೋ ಅದನ್ನು ಪುಲ್ಲಿಂಗ ಎನ್ನಲಾಗಿದೆ. ಯಾವ ಶಬ್ದವು ಗಂಡಸು ಅಥವಾ ಪುರುಷ ಅರ್ಥ ಕೊಡುತ್ತದೆಯೋ ಅದನ್ನು ಪುಲ್ಲಿಂಗ ಎಂದು ಕರೆಯುತ್ತಾರೆ. ಉದಾಹರಣೆ: ತಂದೆ, ರಾಜ, ಹುಡುಗ, ಅರಸ, ಮಂತ್ರಿ, ಅವನು, ಇವನು ಇತ್ಯಾದಿ. ಇದನ್ನು ಪುಲ್ಲಿಂಗ ಎನ್ನಲಾಗಿದೆ. ಎರಡನೇದಾಗಿ ನೋಡೋದಾದರೆ ಸ್ತ್ರೀಲಿಂಗ. ಸ್ತ್ರೀಯರನ್ನು ಕುರಿತು ಹೇಳುವ ಶಬ್ದಗಳೇ ಸ್ತ್ರೀಲಿಂಗ. ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥ ಕೊಡುತ್ತದೆಯೋ ಅದನ್ನು ಸ್ತ್ರೀಲಿಂಗ ಎಂದು ಕರೆಯುತ್ತಾರೆ. ಉದಾಹರಣೆ ನೋಡೋದಾದರೆ ಅಕ್ಕ, ತಂಗಿ, ರಾಣಿ, ಅವಳು, ತಾಯಿ ಇತ್ಯಾದಿ. ಕೊನೆಯದಾಗಿ ನಪುಂಸಕ ಲಿಂಗ. ನಪುಂಸಕ ಲಿಂಗ ಎಂದರೆ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥ ಕೊಡುತ್ತದೆಯೋ ಅದನ್ನು ನಪುಂಸಕ ಲಿಂಗ ಎನ್ನಲಾಗಿದೆ. ಅಂದರೆ ಗಂಡಸು ಹೆಂಗಸು ಎರಡೂ ಅರ್ಥ ಕೊಡದೇ ಇರುವುದನ್ನು ನಪುಂಸಕ ಲಿಂಗ ಎನ್ನಲಾಗಿದೆ. ಮನೆ, ನೆಲ, ತೋಟ, ಬಂಗಾರ, ಆಕಾಶ ಇತ್ಯಾದಿ. ಇದನ್ನು ನಪುಂಸಕ ಲಿಂಗ ಎನ್ನಲಾಗಿದೆ. ಇದಾಗಿತ್ತು ವಚನಗಳು ಮತ್ತು ಲಿಂಗಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.